ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಗಣಿತದಲ್ಲಿ ಮೊದಲ ಒಂದು ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರನ್ನು ಹಾಕ್ತಾ ಇದ್ದೀವಿ. ಆಲ್ರೆಡಿ ಸೈನ್ಸಲ್ಲಿ, ಹಿಂದಿಯಲ್ಲಿ, SS ಅಲ್ಲಿ ನಾವು ಹಾಕಿದ್ದೀವಿ, ಅವುಗಳನ್ನು ನೋಡ್ಬೋದು. ಇಂಗ್ಲೀಷ್ ಮೀಡಿಯಂ ಮ್ಯಾಥಮೆಟಿಕ್ಸನ್ನು ಸಹಿತ ವಿಡಿಯೋಗಳನ್ನು ನಾವು ಪೋಸ್ಟನ್ನು ಮಾಡಿದ್ದೀವಿ. ಇವತ್ತು ಗಣಿತದಲ್ಲಿನೂ ಕೂಡ ಕ್ವಶನ್ ಪೇಪರ್ ಇದೆ, ಇದರ ಜೊತೆಗೆ ಕೀ ಆನ್ಸರ್ಸ್ಗಳನ್ನು ಸಹಿತ ಇದ್ದಾವೆ. ಅವುಗಳನ್ನು ಸಹಿತ ತಾವುಗಳು ತಮ್ಮ ಎಷ್ಟು ಒಂದು ನಾಲೆಡ್ಜ್ ಇದೆ ಅನ್ನೋದನ್ನು ನೋಡ್ಬೋದು. ಎಲ್ಲ ವಿಷಯಗಳಲ್ಲಿ ನಾವು 10 ಸೆಟ್ ಕ್ವಶನ್ ಪೇಪರ್ಗಳನ್ನ ಇದೇ ತನಾಗಿರ್ತಕ್ಕಂಥ ಅಪ್ಲೋಡ್ಗಳನ್ನ ಮಾಡ್ತೀವಿ, ಕನ್ನಡ ಮೀಡಿಯಮ್ದವ್ರಿಗೆ ಮತ್ತು ಇಂಗ್ಲೀಷ್ ಮೀಡಿಯಮ್ದವ್ರಿಗೆ. ವಿಡಿಯೋಗಳ ಬೆನಿಫಿಟನ್ನು ತಾವುಗಳು ತಗೋಬೇಕು. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಇಲ್ಲಿ ಕೀ ಆನ್ಸರ್ಸ್ಗಳ ಸಹಿತನೂ ಕೂಡ ಇದ್ದಾವೆ ವಿದ್ಯಾರ್ಥಿಗಳೇ. ಬಟ್ ನಾನು ಏನು ಮಾಡ್ತೀನಿ ಅಂತಂದರೆ ಫಸ್ಟ್ ಕ್ವಶನ್ ಪೇಪರನ್ನು ತೋರಿಸಿ ಆಮೇಲೆ ನಿಮಗೆ ಕೀ ಆನ್ಸರ್ಸ್ಗಳನ್ನು ತೋರಿಸ್ತೀನಿ. ಇದರಿಂದ ತಮಗೂ ಕೂಡ ಏನಾಗೋದಿಲ್ಲ, ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ಕೊಡ್ರಿ. ಇಲ್ಲಿ ಒಂದು ಮಸವನ್ನು ಕಂಡುಹಿಡಲಿಕ್ಕೆ ಕೊಟ್ಟಿದ್ರು ಲೆಕ್ಕದಲ್ಲಿ. ಆಮೇಲೆ ಈ ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಪಿ ಯ ನಿರ್ದೇಶಾಂಕಗಳನ್ನು ಗುರುತಿಸ್ಲಿಕ್ಕೆ ಹೇಳಿದ್ದಾರೆ. 4ರಲ್ಲಿ ತ್ರಿಭುಜ ABCಯಲ್ಲಿ ಎಸ್ ಕೋನ BAD ಎಷ್ಟಿದೆ ಅಂತ ಕೇಳಿದ್ದಾರೆ. 5ರಲ್ಲಿರ್ತಕ್ಕಂಥದ್ದು ಕೆ ನ ಬೆಲೆ ಕೇಳಿದ್ದಾರೆ ಈ ಬಹುಪದೋಕ್ತಿಯಲ್ಲಿ. 6ನೇದು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ, ಇದಾದರೆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ. 7ರಲ್ಲಿನೂ ಕೂಡ ಎ ಯ ಬೆಲೆಯನ್ನು ಕೇಳಿದ್ದಾರೆ. 8ರಲ್ಲಿ ಎಸ್ ಒಂದು ಹೇಳಿಕೆ ಇದೆ ನೋಡ್ಕೊಡ್ರಿ. ಇನ್ನು 1 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 9, 10ರಲ್ಲಿ ದೂರ ಕಂಡುಹಿಡಿಯಿರಿ. 11ರಲ್ಲಿ ತ್ರಿಜ್ಯದ ನಡುವಿನ ಕೋನ ಕಂಡುಹಿಡಿಯಬೇಕಿತ್ತು. 12ರಲ್ಲಿ 28 ಮತ್ತು 16ರಲ್ಲಿರ್ತಕ್ಕಂಥ ಮಧ್ಯಾಂಕ. 13ರಲ್ಲಿರ್ತಕ್ಕಂಥದ್ದು ಸಮೀಕರಣ ರೂಪದಲ್ಲಿ ಬರೆಯಿರಿ. 14 ಬೆಲೆ ಕಂಡುಹಿಡಿಯಿರಿ. 15ರಲ್ಲಿ ಇದರಲ್ಲಿ CD ಯ ಅಳತೆಯನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಇನ್ನು ಆಯತ ಘನದ ಎತ್ತರವನ್ನು ಕಂಡುಹಿಡಲಿಕ್ಕೆ ಹೇಳಿದರೆ ಇದು 5 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಉದ್ದ ಅಗಲ ಇತ್ತು. 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಇಲ್ಲಿ ಮಸ ಲಸಗಳ ಕ್ರಮವಾಗಿ ಕೊಟ್ಟಿದ್ದಾರೆ. ಯೂಕ್ಲಿಡ್ ಕ್ರಮವಿಧಿ ಉಪಯೋಗಿಸಿ ಬರೀಲಿಕ್ಕೆ ಹೇಳಿದ್ದಾರೆ. ಬೆಲೆ ಕಂಡುಹಿಡಿಯಿರಿ. ಇನ್ನು ಬಿಡಿಸಿ ಸಮೀಕರಣದ ಮೂಲ ಕಂಡುಹಿಡಿಯಿರಿ. 21ನೇ ಪ್ರಶ್ನೆ. 22ರಲ್ಲಿ ಸ್ಪರ್ಶಕಗಳನ್ನು ರಚಿಸಬೇಕಿತ್ತು. 23ರಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಬೇಕಿತ್ತು. ಅಥವಾ ಕೋನಗಳ ಅನುಪಾತ 4:1 ಅಂತ ತೋರಿಸಬೇಕಿತ್ತು. ಇಲ್ಲಿ ಸಂಭವನೀಯತೆ ಬಗ್ಗೆ ಒಂದು ಪ್ರಶ್ನೆ ಇದೆ, ಸಂಭವನೀಯತೆ ಕಂಡುಹಿಡಿತಕ್ಕಂಥದ್ದು. 3 ಅಂಕದ ಪ್ರಶ್ನೆಗಳಲ್ಲಿ ಈ ದತ್ತಾಂಶ ನೋಡ್ಕೊಡ್ರಿ, ಇದಕ್ಕೆ ಮಧ್ಯಾಂಕ ಕಂಡುಹಿಡಿಬೇಕು ಅಥವಾ ಈ ದತ್ತಾಂಶಕ್ಕೆ ಬಹುಲಕ ಅಥವಾ ರೂಢಿ ಬೆಲೆಗಳನ್ನು ಕಂಡುಹಿಡಿಯಬೇಕಿತ್ತು. ಈ ದತ್ತಾಂಶಕ್ಕೆ ಕಡಿಮೆ ಓಜಿವುಗಳನ್ನು ರಚನೆ ಮಾಡಬೇಕಿತ್ತು. 26ನೇ ಪ್ರಶ್ನೆ. 22 ಇಂಪಾರ್ಟೆಂಟ್ ಇದೆ. ನೋಡ್ಕೊಡ್ರಿ ಅದು. 28ನೇ ಪ್ರಶ್ನೆ. 28ರಲ್ಲಿ ಅಥವಾ ಕೆನ ಬೆಲೆ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. 29ರಲ್ಲಿ ಎ ಮತ್ತು ಬಿ ಬಳಿ ಇರತಕ್ಕಂಥ ಹಣ ಕಂಡುಹಿಡಿಯಬೇಕು. 30ರಲ್ಲಿ ದತ್ತ ಭಿನ್ನ ರಾಶಿಯನ್ನು ಕಂಡುಹಿಡಿಯಬೇಕಿತ್ತು. 30ರಲ್ಲಿ ಬಾಹುಗಳ ಕಂಡುಹಿಡಿಯಬೇಕು. ರೈಲಿನ ಜವ ಕಂಡುಹಿಡಿಯಬೇಕಾಗಿತ್ತು. 31ರಲ್ಲಿ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಅಥವಾ ಈ ಚಿತ್ರದಲ್ಲಿರ್ತಕ್ಕಂಥ ದೂರ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮ ಅಂತ ಸಾಧಿಸಲಿಕ್ಕೆ ಪ್ರಮೇಯವನ್ನು ಹೇಳಿದ್ದಾರೆ. ನೆಕ್ಸ್ಟ್ ಇದಿರ್ತಕ್ಕಂಥದ್ದು ಎತ್ತರ ಕಂಡುಹಿಡಿತಕ್ಕಂಥದ್ದು. 4 ಅಂಕದಲ್ಲಿ ಗ್ರಾಫ್ ಇದೆ. ಸಮಾಂತರ ಶ್ರೇಣಿಯ ಲೆಕ್ಕ ಕೊಟ್ಟಿದ್ದಾರೆ. ಇಲ್ಲಿ 2 ಇದ್ದಾವೆ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತೆ. ಆಮೇಲೆ ಇದರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಹೇಳಿದರು. 37ರಲ್ಲಿ ಇದನ್ನು ಸಾಧಿಸಲಿಕ್ಕೆ ಹೇಳಿದ್ದಾರೆ. ಲಾಸ್ಟ್ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಬರೆದು ಅದನ್ನು ಕೂಡ ಸಾಧಿಸಲಿಕ್ಕೆ ಹೇಳಿದರು. ಇದು ಕ್ವಶನ್ ಪೇಪರ್ ಇತ್ತು. ಇನ್ನು ನಾನು ನಿಮಗೆ ಕೀ ಆನ್ಸರ್ಸ್ಗಳನ್ನು ಕೊಡ್ತೀನಿ. ಫಸ್ಟ್ ಕೀ ಆನ್ಸರ್ 36, 7/5, 3ನೇದು B, 4C, 5A, 6D, 7C, 8B. ಇನ್ನು 1 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು 9:30 ಡಿಗ್ರಿ, 10ನೇದು √2, 11 150 ಡಿಗ್ರಿ, 12ರಲ್ಲಿರ್ತಕ್ಕಂಥದ್ದು 24, 13ನೇ ಉತ್ತರ A+B3+R, 14 1, 15 16 ಸೆಂಟಿಮೀಟರ್, 16 8 ಸೆಂಟಿಮೀಟರ್. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಇದು 17ನೇ ಲೆಕ್ಕ ಇತ್ತು. ಅಥವಾ ಆರಲ್ಲಿ ಇನ್ನೊಂದು ಕೊಟ್ಟಿದ್ರು. ಇದನ್ನು ಕೂಡ ಈ ಥರನಾಗಿ ಮಸಗಳನ್ನು ಕಂಡುಹಿಡಿತಕ್ಕಂಥದ್ದು. ಇನ್ನು 18ನೇ ಲೆಕ್ಕ ಇದೆ. 6 ಮತ್ತು 2 ಶೂನ್ಯತೆಗಳಾಗ್ತಾವಂಥ ಉತ್ತರ ಬರಬೇಕಿತ್ತು. 19ನೇ ಪ್ರಶ್ನೆಯಲ್ಲಿ x = y ಮತ್ತು y = -2 ಉತ್ತರ ಬರಬೇಕು.
20ನೇ ಪ್ರಶ್ನೆಯಲ್ಲಿ ಉತ್ತರ A11 B2 C16 C-6 ಆಗಬೇಕು. ಅದನ್ನು ಲಾಸ್ಟಿಗೆ ಇಷ್ಟು ಕೊಟ್ಟಿದ್ದಾರೆ ಅವರು, ಇಷ್ಟು ಉತ್ತರ ಬರಬೇಕು ನಿಮ್ಮದು. ಇನ್ನು 21ರಲ್ಲಿ ಎಸ್ ಏಕಾಗತವಾಗ್ತವೆ ಅಂತ ಕೇಳಿದರು, ಅದನ್ನು ಸಾಧಿಸಲಿಕ್ಕಿತ್ತು. ಮುಂದಿನ ಪ್ರಶ್ನೆ ಎಸ್ AYX 330 ಡಿಗ್ರಿ. 22ನೇ ಪ್ರಶ್ನೆ, ಅದನ್ನು 23ರಲ್ಲಿ 55 ಸೆಂಟಿಮೀಟರ್ ಸ್ಕ್ವೇರ್ ಬರಬೇಕು. ಉತ್ತರ ಇದು 6ರಲ್ಲಿರ್ತಕ್ಕಂಥದ್ದು 4:1 ಬರಬೇಕು. 24ರಲ್ಲಿ ಸಂಭವನೀಯತೆ ಕೇಳಿದ್ರು, ಅದು 6/36 ಅಂತಕ್ಕಂಥ ಉತ್ತರ ನಿಮ್ಮದು ಬರಬೇಕು. ಇನ್ನು 25ನೇ ಪ್ರಶ್ನೆಗೆ ಇತ್ತು ಎಸ್ ಇದು 25th ಕ್ವಶನ್ದಲ್ಲಿ ಇರ್ತಕ್ಕಂಥ ಉತ್ತರ 28.5 ಆಗಬೇಕಾಗಿತ್ತು ಮಧ್ಯಾಂಕ. ಅಥವಾ ಎಸ್ ಇಲ್ಲಿ ವರ್ಗಾಂತರ ಆವೃತ್ತಿ ಕೊಟ್ಟಿದ್ದಾರೆ, ಇದಕ್ಕೆ ರೂಢಿ ಬೆಲೆ 14.6, ಉತ್ತರ ನಿಮ್ಮದು ಬರಬೇಕು. 26ರಲ್ಲಿ ಕಡಿಮೆ ಓಜಿವ್ಗಳನ್ನು ರಚನೆ ಮಾಡಬೇಕಿತ್ತು, ದತ್ತಾಂಶ ನೋಡ್ಕೊಡ್ರಿ. ಸೊ ಇದು ಕಡಿಮೆ ದತ್ತಾಂಶ, ಕಡಿಮೆ ಓಜಿವ್, ಇದು ಗ್ರಾಫ್ ಈ ಥರನಾಗಿರ್ತಕ್ಕಂಥ ರಚನೆ ಬರಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆ 27ರಲ್ಲಿ ಎಸ್ 28ನೇ ಉತ್ತರ ಆಯ್ಕೆ ಪ್ರಶ್ನೆ ಇತ್ತು ಅದರಲ್ಲಿ. ಸೊ ಇದು k = 2/3 ಅಥವಾ -1 ಅಂತ ಉತ್ತರ ಬರಬೇಕಿತ್ತು. ನೆಕ್ಸ್ಟ್ ಇನ್ನು 29ನೇ ಪ್ರಶ್ನೆ ಇದೆ, ಇದು ಇಷ್ಟು ಬರಬೇಕು, 34 ರೂಪಾಯಿ. ಸೊ ಭಿನ್ನರಾಶಿ ಕಂಡುಹಿಡಲಿಕ್ಕೆ ಹೇಳಿದರು, XY ಆಗಿರಲಿ ಅಂತ, ಅದು -2 ಇಷ್ಟಾಗಬೇಕು. 30ನೇ ಪ್ರಶ್ನೆ ಉತ್ತರ ಬಾಹುವಿನ ಅಳತೆ X ಆಗಿರಲಿ. ಸೊ ಮೊದಲ ಬಾಹು 18, ಎರಡನೇ ಬಾಹು 12 ಮೀಟರ್ ಆಗಬೇಕಿತ್ತು. ಇನ್ನು 31ನೇ ಲೆಕ್ಕ ಬಂತು ಈ ಕಡೆ. ಅದರಲ್ಲಿ ಇನ್ನೊಂದು ಲೆಕ್ಕ ಕೊಟ್ಟಿದ್ರು, ಜವ ಕಂಡು ಹಿಡಿಲಿಕ್ಕೆ ಹೇಳಿದರು. ಸೊ ಅದು 45 km/h ಆಗಬೇಕಿತ್ತು. 31ನೇ ಲೆಕ್ಕ ನೋಡ್ಕೊಡ್ರಿ. ಎಸ್ ಇಷ್ಟು LHS = RHS ಸಾಧಿಸಬೇಕಿತ್ತು. ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥದ್ದು ಎಸ್ ಇದು 20√3 ಅಂತಕ್ಕಂಥ ಹಡಗುಗಳ ನಡುವಿನ ದೂರ, ಇಷ್ಟು ಉತ್ತರ ಇದು ಬರಬೇಕಾಗಿತ್ತು. ಇನ್ನು 32ನೇದು ಪ್ರಮೇಯ ಸಾಧಿಸಬೇಕಿತ್ತು, ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ವೃತ್ತದ ಮೇಲಿನ ಸಮಸ್ಯೆ. ಇನ್ನು 33ರಲ್ಲಿ ಇರ್ತಕ್ಕಂಥ ಇದು ಮಣ್ಣಿನ ರಾಶಿ ಬಾವಿ. ಸೊ ಇಷ್ಟು ಅದರ ಉತ್ತರ 1.25 ಮೀಟರ್, 1.125 ಮೀಟರ್ ಉತ್ತರ ಬರಬೇಕು. ಇನ್ನು ಗ್ರಾಫ್ ಇತ್ತು ಎಸ್. ಸೊ ಇದು ಇಷ್ಟು ಗ್ರಾಫ್ನ ಉತ್ತರ. ಇನ್ನು 35ನೇದು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತೆ ಲೆಕ್ಕಿತ್ತು. ಇಲ್ಲಿ ಬಂತು ಸಮಾಂತರ ಶ್ರೇಣಿ 5 ಪದಗಳು 12, 18, 24, 30, 36 ಬರಬೇಕಿತ್ತು. ಅಥವಾ ಇನ್ನೊಂದು ಲೆಕ್ಕ ಇದೆ, ಸಮಾಂತರ ಶ್ರೇಣಿ 2, 5, 8 1, ಅದು ಕೂಡ ಬರಬೇಕಿತ್ತು. 36ನೇ ಲೆಕ್ಕ ಇದೆ ಎಸ್ ಇಷ್ಟು. ಇನ್ನು 37ರಲ್ಲಿ ಇರ್ತಕ್ಕಂಥದ್ದು 16 ಎಂಬ ಉತ್ತರ ಬರಬೇಕು. ಲಾಸ್ಟ್ 5 ಮಾರ್ಕ್ಗೆ ಇತ್ತು ಹೇಳಿಕೆ, ಮೂಲ ಸಮಾನುಪಾತತೆಯ ಪ್ರಮೇಯನ ಬರೀಬೇಕಿತ್ತು, ಇದನ್ನು ಎಸ್ ಸಾಧಿಸಬೇಕಿತ್ತು. ಇಷ್ಟು ಗಣಿತದಲ್ಲಿ ನಾನು ಏನು ಮಾಡಿದ್ದೀನಿ, ನಿಮಗೆ ಒಂದು ಸೆಟ್ ಕ್ವಶನ್ ಪೇಪರ್ ಇತ್ತು, ಅದನ್ನು ಕ್ವಶನ್ ಪೇಪರ್ ಮತ್ತು ಆನ್ಸರ್ ನೋಡಿದ್ದೀನಿ. ಖಂಡಿತವಾಗಿ ಬಿಡಿಸಿ ಪ್ರಾಕ್ಟೀಸ್ ಮಾಡಿ, ಇದೇ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ಗಳು ಸಹಿತ ಎಕ್ಸಾಮಲ್ಲಿ ಬರ್ಬೋದು. ಮತ್ತೆ ಸಿಗ್ತೀನಿ ಇನ್ನೊಂದು ಕ್ವಶನ್ ಪೇಪರ್